ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಉಪಯುಕ್ತ ಮಾಹಿತಿಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ನಿಮಗೆ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಏನಪ್ಪ ವಿಷಯ ಅಂದರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ 1 ಲಕ್ಷ ಬಹುಮಹಡಿ ಕಟ್ಟಡಗಳ ನಿರ್ಮಾಣ ಅಂದರೆ RGSCಯಲ್ಲಿಂದ 1 ಲಕ್ಷ ಬಹುಮಹಡಿ ಕಟ್ಟಡಗಳ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮಗೆ ಗೊತ್ತಿರೋ ಮಟ್ಟಿಗೆ 2 BHK ಮತ್ತು ಸಿಂಗಲ್ BHK 2 ಫ್ಲಾಟ್ಗಳು ಸಿಗುತ್ತೆ. ನಾನು ಇವಾಗ ತಿಳಿಸಿರೋ ಮಾಹಿತಿ ಪ್ರಕಾರ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ಹೇಳಿದ್ದೀನಿ. ನಾನು 1 BHK ಫ್ಲಾಟಿಗೆ ನಿಮಗೆ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ಬಂದು 2 BHKದು ತುಂಬ ಜನ ಕೇಳ್ತಿದ್ದಾರೆ, ಮೇಡಮ್ 2 BHKದು ಯಾವ ಥರ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀವಿ. ಇನ್ನೊಂದು ಏನಪ್ಪ ಅಂದರೆ, ನಾನು ನಾಳೆ ಅಂದರೆ ಟೈಮಿಂಗ್ಸು 6ಗೆ ನಾನು ಲೈವ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ. ಯಾಕಂದರೆ ತುಂಬ ಕ್ವಶನ್ಸ್ನ ಕೇಳ್ತಿದ್ದೀರಾ. ಸೊ ನಾನು ಲೈವ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ 20K ಫಾಲೋವರ್ಸು ಮತ್ತು ಇದರಲ್ಲಿ 6K ಫಾಲೋವರ್ಸ್ ಆದರೆ ಸಬ್ಸ್ಕ್ರೈಬರ್ಸ್ ಆದರೆ ಬರೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ತುಂಬ ಕ್ವಶನ್ಸ್ಗಳಿಗೆ ನಿಮಗೂ ಆನ್ಸರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಲೈವ್ ಅಲ್ಲಿ ನೀವು ಕೇಳೋ ಕ್ವಶನ್ಸ್ಗಳಿಗೆ ನನಗೂ ಆನ್ಸರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಯಾಕಂದರೆ ನಿಮಗೂ ಒಂದು ಕಮ್ಯುನಿಕೇಷನ್ ಸಿಕ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ನಿಮ್ಮೆಲ್ಲರ ಅಭಿಪ್ರಾಯ ಏನಿದೆ ಅಂತ ಹೇಳಿ. ಯಾಕಂದರೆ ಸಂಡೇ ಅಲ್ವಾ ನಾಳೆ, ಸೊ ಸ್ವಲ್ಪ ಎಲ್ಲರೂ ಹೊರಗಡೆ ಹೋಗೋದು ಅದು ಇದು ಇದ್ದೇ ಇರುತ್ತೆ. ಸೊ ಹಾಗಾಗಿ ಇಷ್ಟೊತ್ತಿಗೆ ನೀವು ಫ್ರೀ ಇರ್ತೀರ ಅಂತ ನನಗೆ ತಿಳಿದ್ರೆ ಸ್ವಲ್ಪ ಮಟ್ಟಿಗೆ, ಅಂದರೆ ಸ್ವಲ್ಪ ಜನ ಯಾರು ಟೈಮಿಂಗ್ಸ್ನ ಜಾಸ್ತಿ ಚೂಸ್ ಮಾಡಿರ್ತಾರೆ ಅದನ್ನು ನೋಡಿಬಿಟ್ಟು ನಾನು ನಾಳೆ ಅನೌನ್ಸ್ ಮಾಡ್ತೀನಿ ಎಷ್ಟು ಗಂಟೆಗೆ ಲೈವ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಆವಾಗ ನಿಮಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಲೈವಲ್ಲಿ ಕೇಳಿದ ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಮಾಡ್ಬೋದಲ್ವ. ತುಂಬ ಕ್ವಶನ್ಸ್ ಕೇಳ್ತಿರ್ತೀರ. ಸೊ ಒಬ್ಬರಿಗೆ ಪರ್ಸ್ನಲ್ಲಾಗಿ ನಾನು ಮೆಸೇಜ್ ಮಾಡಲಿಕ್ಕೆ ಆಗಲ್ಲ. ನೀವು ಲೈವಲ್ಲಾದರೆ ಎಲ್ರಿಗೂ ನಾನು ನಿಮಗೆ ತಿಳಿಸ್ಬೋದು ಅಂತ ಹೇಳಿ ಅಷ್ಟೇ. ಸೊ ನೀವೊಂದು ಕಮೆಂಟ್ ಹಾಕಿ ನಾನು ಎಷ್ಟು ಗಂಟೆಗೆ ಲೈವ್ ಬರಲಿ ಅಂತ ಹೇಳ್ಬಿಟ್ಟು. ನಾನು ಎಷ್ಟು ಜನ ಜಾಸ್ತಿ ಯಾವ ಟೈಮಿಂಗ್ಸ್ ಇರುತ್ತೆ ಆ ಟೈಮ್ಸಿಗೆ ಲೈವ್ ಬರಲಿಕ್ಕೆ ಟ್ರೈ ಮಾಡ್ತೀನಿ. ಬನ್ನಿ. ಮತ್ತು ಇವಾಗ 2 BHKದು ಹೇಳ್ತಾ ಇದ್ದೆ ಅಲ್ವಾ ನಾನು. 2 BHKಗೆ ಯಾವುದೇ ಥರ ನಿಮಗೆ EMI ಆಪ್ಷನ್ ಇರಲ್ಲ. ಇದು ಹರಾಜು ಪ್ರಕ್ರಿಯೆ ನಡೀತದೆ. ಅಂದರೆ ಹರಾಜು ಪ್ರಕ್ರಿಯೆನ ನೆಕ್ಸ್ಟ್ ಮಂತ್ ಅಂದರೆ ಜನವರಿ ಎಂಡಿಂಗಲ್ಲಿ ಆಲ್ಮೋಸ್ಟ್ ಮಾಡ್ತಿದ್ದಾರೆ. ನಮಗೆ ತಿಳಿದಿರೋ ಪ್ರಕಾರ, ನಮಗೆ ಮಾಹಿತಿ ಕೊಟ್ಟಿರೋ ಪ್ರಕಾರ ನಿಮಗೆ ಜನವರಿ ಎಂಡಿಂಗ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಮಾಡ್ತಿದ್ದಾರೆ ಹರಾಜು ಪ್ರಕ್ರಿಯೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ವರ್ಕು 80% ಮುಗ್ದಿದೆ. ಹಾಗಾಗಿ ಇವಾಗ ಹರಾಜು ಹಾಕಲಿಕ್ಕೆ ರೆಡಿ ಇದೆ. ಇದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಮೇಡಮ್, 2 BHKಗೂ ಅಷ್ಟೇ ಡಾಕ್ಯುಮೆಂಟ್ಸ್ ಬೇಕಾ, ಏನೇನು ಬೇಕು ಅಂತ ಹೇಳ್ಬಿಟ್ಟು ತುಂಬ ಕ್ವಶನ್ಸ್ಗಳನ್ನ ಕೇಳಿದ್ದೀರಾ. ಸೊ ಇದಕ್ಕೆ ನಿಮಗೆ APL BPL ಕಾರ್ಡು, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಯಾವುದೇ ಥರ ಡಾಕ್ಯುಮೆಂಟ್ಸ್ನ ಇವರು ಕೇಳ್ತಾ ಇಲ್ಲ ಇಲ್ಲಿ ಕರ್ನಾಟಕ ಸರ್ಕಾರದಿಂದ. ನಿಮಗೆ ಆಧಾರ್ ಕಾರ್ಡು ಇದ್ದರೆ ನೀವು ಆಧಾರ್ ಕಾರ್ಡನ್ನು ತಂದು ನೀವು ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೋದು. 2023, 22, 23ನಲ್ಲಿ ಅಪ್ಲೈ ಮಾಡಿರೋರಿಗೆ ಇದು ಅನ್ವಯಿಸಲ್ಲ. ಯಾಕಂದರೆ ಆವಾಗ ನಿಮಗೆ ಅಪ್ಲಿಕೇಶನ್ ಅವೈಲಬಲ್ ಇತ್ತು 2 BHKಗೆ. ಬಟ್ ಇವಾಗ 2024ಇಂದ ನಿಮಗೆ ಹರಾಜು ಪ್ರಕ್ರಿಯೆ ಸ್ಟಾರ್ಟ್ ಆಗಿರೋದು. ಹಾಗಾಗಿ ನಿಮಗೆ ಇದಕ್ಕೆ ಯಾವುದೇ ಥರ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಬಿಡ್ಡಿಂಗ್ ಯಾವ ಥರ ಕೂಗ್ತಾರೆ ಮೇಡಮ್ ಅಂತ ಕೇಳಿದ್ರೆ, ನಿಜವಾಗ್ಲೂ ಇದು ಬಿಡ್ಡಿಂಗ್ನ ನಾವು ಮಾಮೂಲಿ ಬ್ಯಾಂಕ್ಗಳಲ್ಲೆಲ್ಲ ನೋಡಿರ್ತೀರಲ್ವ, ಬ್ಯಾಂಕ್ಗಳಲ್ಲೆಲ್ಲ ಯಾವ ಥರ ಹರಾಜು ಕೂಗ್ತಾರೆ ಅಂತ ಹೇಳ್ಬಿಟ್ಟು ಅದೇ ಥರ ಬಿಡ್ಡಿಂಗ್ ಮಾಡೋದು. ಅಂದರೆ ಗೌರ್ಮೆಂಟ್ ಬೀಟ್ ಇಷ್ಟು ಅಂತ ಇರುತ್ತೆ. ಆಲ್ಮೋಸ್ಟ್ ನಮಗೆ ತಿಳಿಸಿರೋ ಮಟ್ಟಿಗೆ ಇದರಲ್ಲಿ 2 BHK ನಿಮಗೆ 14.5 ಇಲ್ಲ 15 lakhs ಒಳಗಡೆ ಇರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆದರೆ ನಿಮಗೆ ಬಿಡ್ಡಿಂಗ್ ಎಷ್ಟರವರೆಗೂ ಮಾಡ್ತಾರೆ, 20K ಅಂದರೆ 20 ಲಕ್ಷ, 21 ಲಕ್ಷ ಇಲ್ಲಿವರೆಗೂ ಹೋಗೋ ಸಾಧ್ಯತೆ ಇದೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಬಿಡ್ಡಿಂಗ್ ಯಾವ ಥರ ಹೋಗುತ್ತೆ ಅಂತ ಬಿಡ್ ಮಾಡಿದ ಮೇಲೇ ಗೊತ್ತಾಗೋದು. ಸ್ಟಾರ್ಟಿಂಗ್ ಪ್ರೈಸ್ ಇಷ್ಟಿರುತ್ತೆ. ಯಾಕಂದರೆ ಆವಾಗೆಲ್ಲ ನಿಮಗೆ ಡಬಲ್ ಬೆಡ್ರೂಮ್ಗೆ ನಿಮಗೆ 13ರಿಂದ 14 ಲಕ್ಷಕ್ಕೆ 2023ನಲ್ಲಿ ಸಿಗ್ತಾಯಿತ್ತು. ಸೊ ಇವಾಗ ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ನಿಮಗೆ 15 ಲಕ್ಷದಿಂದ ಸ್ಟಾರ್ಟ್ ಆಗ್ಬೋದು ಅಂತ ಬಲ್ಲ ಮಾಹಿತಿಗಳು ತಿಳಿಸಿರೋದು ನಮಗೆ. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. 15 ಲಕ್ಷದಿಂದ ಸ್ಟಾರ್ಟ್ ಆಗಿ
20-21 ಲಕ್ಷದವರೆಗೂ ಎಂಡಾಗ್ಬೋದು ಅಂತ. ಯಾಕಂದರೆ ಫ್ಲಾಟ್ಗಳು ಇಲ್ಲಿ 2 BHK ತುಂಬ ಕಡಿಮೆ ಇದೆ. ಎಲ್ಲೆಲ್ಲಿದೆ ಅಂತ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ. ನೆಲಗುಳಿಲಿದೆ, ಕೆಂಚನಪುರ ಇದೆ. ಕೆಂಚನಪುರದಲ್ಲಿ ಆವಾಗಲೇ ಮಾಡಿದ್ರಿಂದ ಇದು ಪ್ರಾಜೆಕ್ಟು ಸ್ವಲ್ಪ ಸೋರ್ಟ್ ಔಟ್ ಆಗಿದೆ. ಇನ್ನು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸ್ ಇರೋದನ್ನ ನಿಮಗೆ ಬಿಡ್ ಮಾಡಿ ಕೂಗ್ತಾರೆ. ಸೊ ಕೆಂಚನಪುರ, ನೆಲಗುಳಿಲಿದೆ. ನೆಲಗುಳಿ ಮತ್ತು ಕೆಂಚನಪುರ ಒಂದು 3-4 ಕಡೆ ಇರ್ಬೋದು ಅಷ್ಟೇ. ಇನ್ನೆಲ್ಲ ಕಡೆನೂ ನಿಮಗೆ ಸಿಂಗಲ್ ಬೆಡ್ರೂಮೇ ಇರೋದು, ಡಬಲ್ ಬೆಡ್ರೂಮ್ ತೀರಾ ಕಡಿಮೆ ಇರೋದು. ಸೊ ಹಾಗಾಗಿ ಬಿಡ್ ಮಾಡಿ ಕೂಗ್ತಾ ಇದ್ದಾರೆ. ನೀವು ಸಿಂಗಲ್ BHK ಹೋಲಿಸ್ಕೊಂಡ್ರೆ ಡಬಲ್ BHK ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ. ಹಾಗಾಗಿ ಡಬಲ್ BHKಗೆ ಯಾವುದೇ ಥರ ಡಾಕ್ಯುಮೆಂಟ್ಸು ಇರೋಲ್ಲ. ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು, ನೀವು ಬಂದು ಅಪ್ಲೈ ಮಾಡ್ಬೋದು. ಅದೇ ನಾನು ಹೇಳ್ದಂಗೆ ನಿಮಗೆ ಜನವರಿ ಎಂಡಿಂಗು, ನೆಕ್ಸ್ಟ್ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಿಮಗೆ ಬಿಡ್ಡಿಂಗ್ ಮಾಡ್ತಾರೆ. ನಾನು ಬಿಡ್ ಮಾಡೋದು ಒನ್ ವೀಕ್ ಮುಂಚೆನೇ ನಾನು ನಿಮಗೆ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಿಮಗೂ ಅಮೌಂಟೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತಲ್ವ. ಹಾಗಾಗಿ ಇದನ್ನು ಕೂಡ ಫುಲ್ ಕ್ಯಾಶ್ ಇರಲ್ಲ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಅಮೌಂಟ್ನ ಪೇ ಮಾಡೋ ಥರ, ಅಂದರೆ ಎರಡು ಕಂತು ಇಲ್ಲ 3 ಕಂತು ಈ ಥರ ಪೇ ಮಾಡೋ ಥರ ಇರಬಹುದು ಅಂತ ತಿಳಿಸಿದ್ದಾರೆ. ಬಟ್ ಇನ್ನು ಸರ್ಕಾರದಿಂದ ಏನೇನು ಡಿಸೈಡ್ ಮಾಡ್ತಾರೆ ಅಂತ ಗೊತ್ತಿರಲ್ಲ. ನಮಗೆ ತಿಳಿಸಿರೋ ಪ್ರಕಾರ 1-2 ಕಂತರಿಂದ 3 ಕಂತು ಇರುತ್ತೆ ನಿಮಗೆ. ಅಷ್ಟು ಕಂತಲ್ಲಿ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಬಟ್ ಸಿಂಗಲ್ BHK ಆಗಲ್ಲ. ನೀವು 1 ಲಕ್ಷ ಡೌನ್ ಪೇಮೆಂಟು ಇಲ್ಲ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಂತ್ಲಿ ಈಸಿ EMIಯಲ್ಲಿ ನೀವು ಕಟ್ಕೊಳ್ತಾ ಹೋಗ್ಬೋದು. ತುಂಬ ಜನ ಕ್ವಶನ್ಸ್ ಕೇಳಿದ್ರಿ, EMI ನಮಗೆ ತುಂಬ ಬಡ್ಡಿ ಬೀಳುತ್ತೆ ಅಲ್ವಾ ಮೇಡಮ್ ಅಂತ. ನಿಜವಾಗ್ಲೂ ಇಲ್ಲ. ಇದು ನ್ಯಾಷನಲೈಸ್ ಬ್ಯಾಂಕಲ್ಲಿ ಎಷ್ಟು ನಿಮಗೆ ಬಡ್ಡಿ ಹಾಕ್ತಾರೋ ಅದೇ ಬಡ್ಡಿ ದರನ ಈ ಬ್ಯಾಂಕ್ಗಳಲ್ಲೂ ನಾರ್ಮಲ್ ಬ್ಯಾಂಕ್ಗಳಲ್ಲೂ ನಿಮಗೆ ಹಾಕಬೇಕು ಅಂತ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ RGSCLದು ಯಾರ್ಯಾರು ಫ್ರಾಡ್ ತಗೊಂತಿದ್ದಾರೋ ಅವ್ರಿಗೆಲ್ರಿಗೂ ಕೂಡ ಸಿವಿಲ್ ಕಡಿಮೆ ಇದ್ರೂ ಕೂಡ ಅದೇ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಕೊಡಬೇಕು. ಅಂದರೆ ನ್ಯಾಷನಲೈಸ್ ಬ್ಯಾಂಕ್ಗಳು ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೋ ಅದೇ ಬ್ಯಾಂಕ್ ಆಫ್ ಇಂಟ್ರೆಸ್ಟಲ್ಲಿ ಬೇರೆ ಬ್ಯಾಂಕ್ಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮನವಿ ಆಗಿದೆ. ಹಾಗಾಗಿ ನಿಮಗೆ ಯಾವುದೇ ಥರ ಬರ್ಡನ್ ಆಗಲ್ಲ, ಅಂದರೆ ಜಾಸ್ತಿ ಬಡ್ಡಿ ದರ ಬೀಳಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮಗೆ ತಿಳಿಸಿರೋ ಪ್ರಕಾರ 8,000 to 9,000 ರೂಪಾಯಿ EMI ಬರ್ಬೋದು. ನಾನು ಕೆಲವು ಜನ ಮಾತಾಡ್ಸಿರೋ ಪ್ರಕಾರ ತಿಮ್ಲಾಪುರ ಅಲ್ಲಿ ಹೋಗಿದ್ದಾಗ ಸುಮಾರು ಅಷ್ಟು ಮನೆಗಳಲ್ಲಿದ್ದರು. ಮತ್ತು ದೊಡ್ಡಬೆಳವಂಗ್ಲ ಇಲ್ಲೂ ಹೋಗಿದ್ದಾಗ್ಲೂ ಆಲ್ರೆಡಿ ಬಂದಿದ್ದರು, ಮೂವಿಂಗಲ್ಲಿದ್ದರು. ಸೊ ಅವರು EMI ಹಾಕಿಸ್ಕೊಂಡಿರೋದ್ರಿಂದ ಅವ್ರನ್ನ ನಾನು ವಿಚಾರಿಸಿದಾಗ ಅವ್ರು ಹೇಳಿದ್ದು 8,500 to 9,000 ಬೀಳುತ್ತೆ ಮೇಡಮ್, ಆರಾಮಾಗಿ ಕಟ್ಕೊಂಡು ಹೋಗ್ಬೋದು ನಾವು, ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಯಾಕಂದರೆ ಮನೆ ಬಾಡಿಗೆ ಕೂಡ ನಾವು ಅಷ್ಟೇ ಕಟ್ತಾ ಇದ್ದೀವಲ್ಲ, ಏನು ಬರ್ಡನ್ ಆಗಲ್ಲ ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ನಿಮಗೆ ಇಲ್ಲ ನಮಗೆ ಫುಲ್ ಅಮೌಂಟ್ನ 10 ಲಕ್ಷನೂ ಕಟ್ಟಲಿಕ್ಕೆ ಆಗುತ್ತೆ ಅನ್ನೋದಾದರೆ ಆರಾಮಾಗಿ ನೀವು 10 ಲಕ್ಷನೂ ಕಟ್ಬೋದು. ಫುಲ್ಲು ಅಮೌಂಟ್ ಕೊಟ್ಟೇ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ನಿಮಗೆ ಅಲರ್ಟ್ ಆಗಬೇಕು ಅಷ್ಟೇ. ಫ್ಲಾಟು ಅಲರ್ಟ್ ಆದರೆ ನಿಮಗೆ ಫುಲ್ ಅಮೌಂಟು ಕೊಟ್ಟು ಮಾಡ್ಕೊಳ್ಳೋದು ಇಲ್ಲ EMI ಮಾಡ್ಕೊಳ್ಳೋದು ಅದನ್ನು ನೀವು ಡಿಸೈಡ್ ಮಾಡ್ಕೋಬೋದು. ಮತ್ತು ತುಂಬ ಜನ ನಂಗೆ ಮೆಸೇಜ್ ಮಾಡಿದ್ರಿ, ಮೇಡಮ್ ನಾವು ಮಧ್ಯವರ್ತಿಗಳಿಗೆ ಕೊಟ್ಬಿಟ್ಟು ಸಿಕ್ಕಾಕೊಂಬಿಟ್ಟಿದ್ದೀವಿ, 2 ಲಕ್ಷನ 1 ಲಕ್ಷ 2 ಲಕ್ಷ ಕಟ್ಟಿ ಸಿಕ್ಕಾಕೊಂಬಿಟ್ಟಿದ್ದೀವಿ ಅಂತ. ದಯವಿಟ್ಟು ನಾನು ಎಲ್ಲ ವಿಡಿಯೋದಲ್ಲೂ ಇದನ್ನು ಮೆನ್ಷನ್ ಮಾಡಿ ಹೇಳ್ತಾನೆ ಇರ್ತೀನಿ. ಯಾರಿಗೂ ನೀವು ದುಡ್ಡು ಕೊಟ್ಟು ಮೋಸ ಹೋಗಬೇಡಿ. ಮಧ್ಯವರ್ತಿಗಳು ಇದರಲ್ಲಿ ಬರೋದೇ ಇಲ್ಲ. ಮಧ್ಯವರ್ತಿಗಳ ಹತ್ರ ನೀವು ಯಾಕೆ ಹೋಗ್ತೀರಾ ಅಂತಲೂ ಗೊತ್ತಿಲ್ಲ ನನಗೆ. ಮಧ್ಯವರ್ತಿಗಳಿಗೂ ಇದಕ್ಕೂ ಸಂಬಂಧನೇ ಇರಲ್ಲ. ನೀವು ಅರ್ಜಿ ಹಾಕಬೇಕು ಅಂದರೆ ಡೈರೆಕ್ಟಾಗಿ ಅರ್ಜಿ ಹಾಕ್ಬೋದು. ನಾನು ಕ್ಲಿಯರ್ ಕಟ್ಟಾಗಿ ನಿಮಗೆ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಕಾವೇರಿ ಭವನ್ 9th ಫ್ಲೋರಲ್ಲಿ ಹೋಗಿ ನೀವು ವಿಚಾರಿಸಿದ್ರೆ ಅಲ್ಲಿ ಇರೋ ಸ್ಟಾಫ್ಗಳು ತುಂಬ ಫ್ರೆಂಡ್ಲಿಯಾಗಿ ರಿಪ್ಲೈ ಮಾಡ್ತಾರೆ. ಅಂದರೆ ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ಸ್ ಬೇಕು, ಯಾವ ಥರ ಅಪ್ಲೈ ಮಾಡೋದು ಪಾಪ ಎಲ್ಲ ಹೇಳ್ಕೊಡ್ತಾರೆ. ತುಂಬ ಫ್ರೆಂಡ್ಲಿಯಾಗಿ ನಿಮ್ಮನ್ನ ಟ್ರೀಟ್ ಮಾಡ್ತಾರೆ. 8ನೇ ಫ್ಲೋರ್ ಅಥವಾ 9ನೇ ಫ್ಲೋರಲ್ಲಿ RGSCL ಆಫೀಸ್ ಇದೆ. ಲೊಕೇಶನ್ನ ನೀವು ಕಾವೇರಿ ಭವನ್ ಅಂತ ಹಾಕಿದ್ರೆ ಅಲ್ಲೇ ತಗೊಂಡೋಗಿ ನಿಲ್ಲಿಸುತ್ತೆ ಲೊಕೇಶನ್ ನಿಮಗೆ. ದಯವಿಟ್ಟು ಹೋಗಿ ಒಂದ್ಸಲ ನೋಡಿ ವಿಚಾರಿಸಿ ನೀವು ಅಪ್ಲೈ ಮಾಡ್ಕೊಳ್ಳಿ. ದಯವಿಟ್ಟು ಮಧ್ಯವರ್ತಿಗಳಿಗೆ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ. ಯಾಕಂದರೆ ತುಂಬ ಕಷ್ಟಪಟ್ಟು ಈಗಿನ ಜನ್ರೇಷನ್ ಅವರು ತುಂಬ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿ ದುಡ್ಡುಗಳ್ನ ಇಟ್ಕೊಂಡಿರ್ತೀವಿ. ದಯವಿಟ್ಟು ಆ ಥರ ಮಾಡಬೇಡಿ. ಒಂದ್ಸಲ ಹೋಗಿ ವಿಚಾರಿಸ್ಬಿಟ್ಟು ಆಮೇಲೆ ನೀವು ಅಪ್ಲೈ ಮಾಡಿ. ಆನ್ಲೈನಲ್ಲಿ ಅಪ್ಲೈ ಮಾಡಿ ಅಥವಾ ಸೈಬರ್ ಸೆಂಟರ್ಗೆ ಹೋಗಿ ನೀವೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ದಯವಿಟ್ಟು ಯಾರೂ ಹೋಗಿ ದುಡ್ಡು ಕೊಟ್ಟು ಮೋಸ ಹೋಗಬೇಡಿ. ಇನ್ನೊಂದೇನಪ್ಪ ಅಂದರೆ
ನಾನು ಅದೇ ಹೇಳಿದ್ನಲ್ಲ, ನಾಳೆ ಲೈವ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಸೊ ಎಷ್ಟು ಗಂಟೆಗೆ ನಿಮಗೆ ಅನುಕೂಲ ಆಗುತ್ತೆ, ಎಷ್ಟು ಗಂಟೆಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಫ್ರೀ ಇರ್ತಾರೆ ಅಂತ ನನಗೂ ಗೊತ್ತಾಗಬೇಕಲ್ವ. ಅದಕ್ಕೋಸ್ಕರ ಒಂದು ಕಮೆಂಟ್ ಹಾಕಿ ನನಗೆ ಇಷ್ಟು ಗಂಟೆಗೆ ಅಂತ. ನಾನು ಅಷ್ಟು ಗಂಟೆಗೆ ಯೂಟ್ಯೂಬಲ್ಲಿ ಲೈವ್ ಬರ್ತಾಯಿದ್ದೀನಿ. ಎಲ್ಲರೂ ದಯವಿಟ್ಟು ಜಾಯಿನ್ ಆಗಿ ನಿಮ್ದು ಏನೇ ಕ್ವಶನ್ಸು ಮತ್ತು ಏನೇ ಡೌಟ್ಸ್ ಇದ್ರೂ ಅಲ್ಲಿ ಕೇಳ್ಬೋದು. ನನಗೂ ನಿಮ್ಮ ಹತ್ರ ಒಂದು ಕಮ್ಯುನಿಕೇಷನ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಈ ವಿಡಿಯೋನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಗಳ್ನ ಅಂತ ಹೇಳ್ತಾ, ಇನ್ನೂ ತುಂಬ ಕಂಟೆಂಟ್ಗಳ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ಗಳನ್ನ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಿರ್ತೀನಿ. ದಯವಿಟ್ಟು ಅವಕಾಶ ಮಾಡಿಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಎಷ್ಟೊತ್ತಿಗೆ ಲೈವ್ ಬರಬೇಕು ಅಂತ ಹೇಳಿದ್ರೆ ನಾನು ಅಷ್ಟೊತ್ತಿಗೆ ಲೈವ್ ಬರ್ತೀನಿ. ದಯವಿಟ್ಟು ಎಲ್ಲರೂ ಒಂದೊಂದು ಕಮೆಂಟ್ ಹಾಕಿ, ನಾವು ಇಷ್ಟು ಗಂಟೆಗೆ ಬನ್ನಿ ಮೇಡಮ್ ಅನುಕೂಲ ಆಗುತ್ತೆ ಅಂತ. ನಾನು ಅಷ್ಟು ಗಂಟೆಗೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಿಮ್ಮೆಲ್ಲರೂ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.